ಹೊಂದಿರುವಂತದ್ದು ಪಠಾಣ್ಕೋಟ್ ಮೇಲೆ ಪಾಕಿಸ್ತಾನದಿಂದ ದಾಳಿ ಆಗಿದೆ. ಇದೀಗ ಪಠಾಣ್ಕೋಟ್ನಲ್ಲಿ ಪಾಕ್ ಮಿಸೈಲ್ ಕೂಡ ಪತ್ತೆಯಾಗಿದೆ. ಪಾಕ್ ಡ್ರೋನ್ ಅನ್ನ ಹೊಡೆದು ಉರುಳಿಸಿದೆ ಭಾರತೀಯ ಸೇನೆ. ಪಠಾಣ್ಕೋಟ್ ಅಲ್ಲಿ ಆಗಿರುವಂತಹ ದಾಳಿ ಇದು. ಪಠಾಣ್ಕೋಟ್ ಮೇಲೆ ಪಾಕಿಸ್ತಾನದಿಂದ ದಾಳಿ ಆಗ್ತಾನೆ ಇದೆ. ಯಾವುದೇ ಒಂದು ಪ್ರದೇಶದಲ್ಲಿ ದಾಳಿ ಆದರೂ ಕೂಡ ಅದನ್ನ ತಡೆಯುವಲ್ಲಿ ಯಶಸ್ವಿ ಆಗ್ತಾ ಇದೆ ನಮ್ಮ ಭಾರತೀಯ ಸೇನೆ. ಪಾಕ್ ಡ್ರೋನ್ ಅನ್ನ ಹೊಡೆದು ಉರುಳಿಸಿದಂತಹ ಭಾರತೀಯ ಸೇನೆ ನೋಡಿ, ಈಗಾಗಲೇ ನಾನು ಹೇಳ್ತಾ ಇದ್ದೆ ಯಾವ ರೀತಿಯಾದಂತಹ ಅಸ್ತ್ರಗಳು ನಮ್ಮ ಬಳಿ ಇದಾವೆ ಅಂತ ಹೇಳಿ, ಯಾವ ರೀತಿಯಾದಂತಹ ಬ್ರಹ್ಮಾಸ್ತ್ರಗಳು ನಮ್ಮಲ್ಲಿ ಇದಾವೆ, ಯಾವ ರೀತಿಯಾಗಿ ನಾವು ಪ್ರಯೋಗವನ್ನ ಮಾಡಿಕೊಂಡ್ರೆ ಯಾವ ರೀತಿಯಾಗಿ ಹೊಡೆತಗಳು ಬೀಳುತ್ತೆ ಅನ್ನೋದನ್ನ ಕೂಡ ನಾನು ಹೇಳ್ತಾ ಇದ್ದೆ. ಆಕಾಶ್ ಮಿಸೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಕೆಲಸ ಕೂಡ ಮಾಡುತ್ತೆ. ಅದು ಸ್ವದೇಶಿ ನಿರ್ಮಿತ ಆಕಾಶ್ ಮಿಸೈಲ್ ಅತ್ಯಂತ ಶಕ್ತಿಶಾಲಿ ಕೂಡ ಹೌದು. ಎಲ್ಲ ಹವಾಮಾನದಲ್ಲೂ ಕೂಡ ದಾಳಿ ಮಾಡಬಲ್ಲಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿದೆ ಈ ಒಂದು ಆಕಾಶ್ ಮಿಸೈಲ್. ಈ ಒಂದು ಆಕಾಶ್ ಮಿಸೈಲ್ ಅನ್ನ ನಾವು ಏನಾದರೂ ಇನ್ ಕೇಸ್ ಬಳಕೆ ಮಾಡ್ಕೊಳ್ತೀವಿ ಅಂತಂದ್ರೆ ಇದಕ್ಕೆ ಪಾಕಿಸ್ತಾನ ಪತ್ರಗುಟ್ಟು ಹೋಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ JF-17 ಜೆಟ್ ಅನ್ನ ಧ್ವಂಸ ಮಾಡುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಅದರಲ್ಲೂ ಆಕಾಶ್ ಮಿಸೈಲ್ ಸಕ್ಸಸ್ ಅನ್ನ ಕೂಡ ಕಂಡಿದೆ. ಇನ್ನು ಆಕಾಶ ತೀರ ಅನ್ನುವಂತಹ ಬ್ರಹ್ಮಾಸ್ತ್ರ ಕೂಡ ನಮ್ಮ ಬಳಿ ಇದೆ. ಆಕಾಶ ತೀರ ಐರನ್ ಡೋಮ್ ಸಿಸ್ಟಮ್ ಬಹಳ ಶಕ್ತಿಶಾಲಿಯನ್ನ ಕೂಡ ಹೊಂದಿರುವಂತದ್ದು. ನಿಗದಿತ ಸಮಯದಲ್ಲಿ ಶತ್ರು ದಾಳಿ ಗುರುತಿಸುವಂತಹ ಶಕ್ತಿಯನ್ನ ಈ ಆಕಾಶ ತೀರ ಹೊಂದಿದೆ. ರಡಾರ್ ಮತ್ತು ಸೆನ್ಸಾರ್ ಮೂಲಕ ಕೆಲಸ ಕೂಡ ಮಾಡುತ್ತೆ. BL ನಿರ್ಮಾಣ ಮಾಡಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಅತ್ಯಂತ ನಿಖರವಾಗಿ ದಾಳಿ ಮಾಡುವಂತಹ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಮಿಂಚಿನ ವೇಗವಾಗಿ ದಾಳಿ ಮಾಡೋ ತಾಕತ್ತು ಕೂಡ ಇದೆ ಈ ಆಕಾಶ ತೀರಾಗೆ. ಕಡಿಮೆ ಎತ್ತರದಲ್ಲಿ ದಾಳಿ ಮಾಡುವಂತಹ ಕೆಪಾಸಿಟಿ ಕೂಡ ಇದೆ. ಮತ್ತೆ ಇದರ ಜೊತೆಗೆ ಸಾಮರ್ ಏರ್ ಡಿಫೆನ್ಸ್ ಕೂಡ ಇದೆ ನಮ್ಮ ಬಳಿ. ಸಾಮರ್ ಏರ್ ಡಿಫೆನ್ಸ್ ಸಿಸ್ಟಮ್ ನಿಂದ ಕ್ಷಿಪಣಿಯನ್ನ ಒಡಿಸ್ ಮಾಡಬಹುದು. ಮತ್ತೆ ಸಾಮರ್ ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೂಡ ಹೊಂದಿದೆ. 12 ರಿಂದ 30 ಕಿಲೋಮೀಟರ್ ವರೆಗೆ ಸಾಗಿ ಹೊಡೆಯುವಂತಹ ಶಕ್ತಿಯನ್ನ ಕೂಡ ಹೊಂದಿದೆ ಸಾಮರ್ ಏರ್ ಡಿಫೆನ್ಸ್. ರಷ್ಯಾ ನಿರ್ಮಾಣದ ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದು. ಶಾರ್ಟ್ ರೇಂಜ್ ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೂಡ ಹೊಂದಿದೆ. ಬಹಳ ಅತ್ಯುತ್ತಮವಾದಂತಹ ಬ್ರಹ್ಮಾಸ್ತ್ರಗಳು ಕೂಡ ನಮ್ಮ ಬಳಿ ಇದ್ದಾವೆ. ಯಾವ ರೀತಿಯಾಗಿ ಪ್ರಯೋಗ ಮಾಡಬಹುದು ಅನ್ನೋದನ್ನ ಕೂಡ ನಾವು ನಿಮಗೆ ಹೇಳ್ತಾ ಇದ್ದೀವಿ. ಭಾರತೀಯ ನೌಕಾಪಡೆ ವಾಯುಸೇನೆಗೆ ದೊಡ್ಡ ಶಕ್ತಿ. ಭಾರತದ DRDO ಇಸ್ರೇಲ್ನ ಸಹಯೋಗದಲ್ಲಿ ಅಭಿವೃದ್ಧಿಯನ್ನ ಕೂಡ ಹೊಂದಿರುವಂಥದ್ದು. 70 ರಿಂದ 100 ಕಿಲೋಮೀಟರ್ ದೂರ ಸಾಗಿ ಹೊಡೆಯಬಲ್ಲಂತಹ ಶಕ್ತಿಯನ್ನ ಕೂಡ ಹೊಂದಿರುವಂಥದ್ದು. ದೇಶ ರಕ್ಷಣೆಗೆ ಸುದರ್ಶನ ಚಕ್ರ ಕೂಡ ಇದೆ. ಪಾಕ್ ದಾಳಿಯಿಂದ ಕೂಡ ರಕ್ಷಣೆಯನ್ನ ಕೂಡ ಮಾಡಿಕೊಳ್ಳಬಹುದು. ರಷ್ಯಾದಿಂದ ಭಾರತ ಖರೀದಿಸಿರುವಂತಹ S-400 ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಪಾಕಿಸ್ತಾನದ 3 ಪ್ರದೇಶಗಳನ್ನ ಯಾವ ರೀತಿಯಾಗಿ ಉಡೀಸ್ ಮಾಡಲಾಗಿದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮುರಿದ್ನಲ್ಲಿ ರಫೀಕಿ ಪಾಕಿಸ್ತಾನದ 3 ವಾಯುನೆಲೆಯನ್ನ ಯಾವ ರೀತಿಯಾಗಿ ಉಡೀಸ್ ಮಾಡಿದೆ ಅನ್ನೋದರ ಕುರಿತು ವಿಡಿಯೋವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಯಾವ್ಯಾವ ಪ್ರದೇಶಗಳನ್ನ ಉಡೀಸ್ ಮಾಡಿದೆ? ನೂರ್ ಖಾನ್ ಪ್ರದೇಶವನ್ನ ಉಡೀಸ್ ಮಾಡಿದೆ. ವಾಯುನೆಲೆಯನ್ನ ಉಡೀಸ್ ಮಾಡಿರುವಂತದ್ದು ಭಾರತೀಯ ಸೇನೆಯಿಂದಾಗಿ. ಮುರಿದ್ ಆ ಒಂದು ಪ್ರದೇಶವನ್ನ ಕೂಡ ಟಾರ್ಗೆಟ್ ಮಾಡಿದೆ, ಯಶಸ್ವಿಯಾಗಿದೆ ನಮ್ಮ ಭಾರತೀಯ ಸೇನೆ. ನೋಡಿ ಯಾವ ರೀತಿಯಾಗಿ ಎತ್ತ ಸೌಂಡ್ ಕೇಳಿದ್ರು ಢಮಾರ್ ಢಮಾರ್ ಢಮೀರ್ ಅನ್ನುವಂತಹ ಸೌಂಡ್ಗಳೇ ಕೂಡ ಕೇಳಕ್ಕೆ ಸಿಗ್ತಾ ಇದೆ. ಭೂಸೇನೆ, ವಾಯುಪಡೆ, ನೌಕಾಪಡೆ ಯಾವ ರೀತಿಯಾಗಿ ಸನ್ನದ್ಧವಾಗಿದೆ, ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದೆ ಅನ್ನೋದರ ಕುರಿತು ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬೆಳಗ್ಗೆಯಿಂದನೂ ಕೂಡ ಅಂದರೆ ನಿನ್ನೆ ರಾತ್ರಿ ಇಂದಲೂ ಕೂಡ ಈ ಒಂದು ಯಾವ ರೀತಿಯಾಗಿ ಡ್ರೋನ್ಗಳನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದೆ ನಮ್ಮ ಭಾರತೀಯ ಸೇನೆ, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದೆ ಇದೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀರಿ ನೀವು. ಭಾರತದ ಗಡಿ ಭಾಗದಲ್ಲಿ ಟ್ಯಾಂಕರ್ ಫಿರಂಗಿಗಳ ನಿಯೋಜನೆ ಕೂಡ ಆಗಿದೆ. ಮತ್ತೆ ಭಾರತೀಯ ಸೇನೆ ಯಾವ ರೀತಿಯಾಗಿ ಸನ್ನದ್ಧವಾಗಿದೆ, ನಮ್ಮ ಹತ್ರ ಏನು ನಾವು ಯುದ್ಧವನ್ನ ಮಾಡೋದಕ್ಕೆ ಸಾಮರ್ಥ್ಯವಿಲ್ಲ ಅನ್ನೋದು ಅಲ್ಲ, ಬಟ್ ಆದರೆ ಜಾಣ್ಮೆಯಿಂದ ತಾಳ್ಮೆಯಿಂದ ನಿರ್ಧಾರವನ್ನ ಕೈಗೊಳ್ತಾ ಇದೆ ನಮ್ಮ ಭಾರತೀಯ ಸೇನೆ. ಮತ್ತೆ ನಮ್ಮ ಸರ್ಕಾರವೂ ಕೂಡ ಸನ್ನದ್ಧವಾಗಿದೆ ಯಾವ ರೀತಿಯಾಗಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಪಾಕಿಸ್ತಾನದ 3 ವಾಯುನೆಲೆಯನ್ನು ಯಾವ ರೀತಿಯಾಗಿ ಉಡೀಸ್ ಮಾಡಿದೆ, ಯಾವ್ಯಾವ ಪ್ರದೇಶವನ್ನ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಲಾಗಿದೆ ನೋಡಿ. ನೂರ್ ಖಾನ್ ಪ್ರದೇಶವನ್ನ ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದ ನೂರ್ ಖಾನ್ ಪ್ರದೇಶವನ್ನ ಧ್ವಂಸ ಮಾಡುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಅದರ ಜೊತೆಗೆ ಮುರಿದ್ ಪ್ರದೇಶವನ್ನು ಕೂಡ ಹೊಡೆದು ಉರುಳಿಸುವಲ್ಲೂ ಕೂಡ ಯಶಸ್ವಿಯಾಗಿದೆ.
ಅದರ ಜೊತೆಗೆ ರಫೀಕಿ ಪ್ರದೇಶವನ್ನ ವಾಯುನೆಲೆಯನ್ನ ಒಡೆಸು ಮಾಡುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿರುವಂಥದ್ದು. ಎತ್ತ ಕೂಡ ನೀವು ನಮಗೆ ಪ್ರಯೋಗಗಳನ್ನ ಏನು ಮಾಡ್ತಾ ಇದ್ದೀರಿ, ಡ್ರೋನ್ಗಳ ಮೂಲಕ ಅದನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಅಂದ್ರೆ ನಾಗರಿಕರ ಪ್ರದೇಶವನ್ನ ಟಾರ್ಗೆಟ್ ನೀವು ಮಾಡ್ತಾ ಇದ್ದೀರಿ. ಬಟ್ ಆದ್ರೆ ನಾವು ಉಗ್ರರು ಯಾವ ಪ್ರದೇಶದಲ್ಲಿ ನೆಲೆಸಿದ್ದಾರೆ ಅದನ್ನ ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿ ಆಗ್ತಾ ಇರುವಂಥದ್ದು. ಪಾಕಿಸ್ತಾನದ 3 ವಾಯುನೆಲೆ ಏನಿದ್ದಾವೆ ಅದೆಲ್ಲವನ್ನ ಕೂಡ ಒಡಿಸ್ ಮಾಡುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ನೂರ್ ಖಾನ್ ಪ್ರದೇಶ ಕಂಪ್ಲೀಟ್ ಆಗಿ ಒಡಿಸ್ ಆಗಿದೆ. ಕಂಪ್ಲೀಟ್ ಒಡಿಸ್ ಮಾಡುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗಿದೆ. ಇನ್ನು ಮುರಿದ್ ಪ್ರದೇಶ, ಇದು ಪಾಕಿಸ್ತಾನದ 3 ನೆಲೆಗಳ ಯಾವ ರೀತಿಯಾಗಿ ಉಡೀಸ್ ಮಾಡಲಾಗಿದೆ ಮತ್ತು ಆ ಮ್ಯಾಪ್ನಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ರಫೀಕಿ ಪ್ರದೇಶವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲವೂ ಕೂಡ ಬಾರ್ಡರ್ನಲ್ಲಿ ಇದ್ದಾವೆ. ಯಾವ ರೀತಿಯಾಗಿ ಹೊಡೆದು ಉರುಳಿಸಿದೆ ನಮ್ಮ ಭಾರತೀಯ ಸೇನೆ ಅನ್ನೋದರ ಕುರಿತು ಗಮನಿಸ್ತಾ ಇದ್ದೀರಿ. ಮ್ಯಾಪ್ನಲ್ಲಿ ಒಂದೊಂದೇ ಪ್ರದೇಶವನ್ನು ಗುರುತು ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೂರ್ ಖಾನ್ ಪ್ರದೇಶ, ಅದರ ಜೊತೆಗೆ ಮುರಿದ ಪ್ರದೇಶವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ಈಗಾಗಲೇ ಉಡೀಸ್ ಮಾಡಿದೆ ನಮ್ಮ ಭಾರತೀಯ ಸೇನೆ. ವಾಯುನೆಲೆಯನ್ನ ಕೂಡ ಟಾರ್ಗೆಟ್ ಮಾಡಿ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿದೆ ನಮ್ಮ ಭಾರತೀಯ ಸೇನೆ. ರಫೀಕಿ ಪ್ರದೇಶವನ್ನ ಕೂಡ ಹೊಡೆದು ಉರುಳಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ದಾಳಿಯನ್ನ ಕೂಡ ಮಾಡ್ತಾ ಇದೆ. ಸಿಆರ್ಪಿಎಫ್ ಸಿಬ್ಬಂದಿ ಜಮಾವಣೆ ಕೂಡ ಆಗಿದೆ. ಭದ್ರತೆಯನ್ನ ಕೂಡ ಹೆಚ್ಚಳ ಕೂಡ ಮಾಡಲಾಗಿದೆ. ಶ್ರೀನಗರದ ಮೇಲೆ ಪಾಕಿಸ್ತಾನ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಪಾಕ್ ಮಿಸೈಲ್ಸ್ ಪುಡಿಗಟ್ಟಿದಂತಹ ಭಾರತೀಯ ಸೇನೆ ಶ್ರೀನಗರದ ಮೇಲೆ ಪಾಕ್ನಿಂದ ಕ್ಷಿಪಣಿಯ ದಾಳಿ ಆಗ್ತಾ ಇದೆ. ದಾಲ್ ಲೇಕ್ನಲ್ಲಿ ಕ್ಷಿಪಣಿಯ ಅವಶೇಷಗಳು ಕೂಡ ಪತ್ತೆಯಾಗಿದೆ. ಪಂಜಾಬ್ನ ಪಠಾಣ್ ಕೋಟ್ಗೆ ರೆಡ್ ಅಲರ್ಟ್ ಅನ್ನ ಕೂಡ ಈಗಾಗಲೇ ಘೋಷಣೆ ಕೂಡ ಮಾಡಲಾಗಿರುವಂಥದ್ದು. ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ. ಅಲ್ಲಿ ಯಾವ ರೀತಿಯಾದಂತಹ ಮಿಸೈಲ್ಗಳು ಪತ್ತೆಯಾಗಿದೆ ಅನ್ನೋದರ ಕುರಿತು ಕೂಡ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಪಠಾಣ್ ಕೋಟ್ ಬಳಿ ಪಾಕ್ನ ಡ್ರೋನ್ಗಳು ಕೂಡ ಪತ್ತೆಯಾಗಿದ್ದಾವೆ. ಜಸ್ಟ್ ಇದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾದಂತಹ ಡ್ರೋನ್ಗಳನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿದೆ. ಮತ್ತೆ ಅದರ ಒಂದಷ್ಟು ಅವಶೇಷಗಳು ಕೂಡ ಪತ್ತೆಯಾಗ್ತಾ ಇದ್ದಾವೆ. ಅದನ್ನ ಕೂಡ ದಾಖಲೆಯ ಸಮೇತವಾಗಿ ರಿಲೀಸ್ ಮಾಡಿದೆ ನಮ್ಮ ಭಾರತೀಯ ಸೇನೆ. ಯುದ್ಧದ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಾಗಲೇ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಮುಂದಿನ ಕ್ರಮಗಳ ಕುರಿತು ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ನಾಗರಿಕರನ್ನ ಗುರಿಯಾಗಿಸಿ ಪಾಕಿಸ್ತಾನ ಸೇನೆ ದಾಳಿಯನ್ನ ಮಾಡ್ತಾ ಇದೆ. ನಾವು ಯಾವ ರೀತಿಯಾಗಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಭಾಗಿಯಾಗಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಭಾಗಿಯಾಗಿದ್ದಾರೆ. ಪಾಕ್ನ ಬೆನ್ನು ಮೂಳೆ ಮುರಿಯುವಲ್ಲಿ ನಮ್ಮ ಭಾರತೀಯ ಸೇನೆ ಯಶಸ್ವಿಯಾಗ್ತಾ ಇದೆ. ಟಾಪ್ 5 ಉಗ್ರರನ್ನ ಭೇಟಿಯಾಡಿದೆ ಇಂಡಿಯನ್ ಆರ್ಮಿ. ಭಾರತದ ದಾಳಿಗೆ ಪಾಕ್ನ 5 ಉಗ್ರರು ಮೇನ್ ಟಾರ್ಗೆಟ್ ಆಗಿದ್ದೆ ಉಗ್ರರು. ಅವರನ್ನ ಮಟಾಶ್ ಮಾಡುವಲ್ಲಿ ಯಶಸ್ವಿಯಾಗಿದೆ. 2 ಲಷ್ಕರ್ 3 ಜೈಷ್ ಉಗ್ರರು ಕೂಡ ಹತ್ಯೆಯಾಗಿದ್ದಾರೆ. ಮೇ 7ರಂದೇ ದಾಳಿ ಏನಾಯ್ತಲ್ಲ ಅವತ್ತೇ 5 ಉಗ್ರರ ಹತ್ಯೆಯಾಗಿದೆ. ಲಷ್ಕರ್ ಕಮಾಂಡರ್ ಮುದಾಸರ್ ಖಾದಿ, ಜೈಷ್ ಲಷ್ಕರ್ ಸಂಘಟನೆಯ 5 ಉಗ್ರರನ್ನ ಉಡೀಸ್ ಮಾಡಲಾಗಿದೆ. ಭಾರತಕ್ಕೆ ಬೇಕಾಗಿದ್ದಂತಹ ಮೋಸ್ಟ್ ವಾಂಟೆಡ್ ಉಗ್ರರ ಹತ್ಯೆ ಮಾಡುವಲ್ಲಿ ನಮ್ಮ